ಎಲ್ಲರಿಗೂ ನಮಸ್ಕಾರ. ಇದು ಪಾರ್ಟ್ 2. ಇವಾಗ ನಿಮಗೆ ಇನ್ ಡೀಟೇಲ್ ಆಗಿ ಹೇಳಕ್ ಬಂದಿದ್ದೀನಿ ನಾನು. ಇನ್ ಡೀಟೇಲ್ ಆಗಿ ನಿಮಗೆ ಏನು ಈಶಾನ್ಯದಲ್ಲಿದ್ರೆ ಸ್ಟೇರ್ಕೇಸ್ ಏನಾಗುತ್ತೆ, ಆಗ್ನೇಯದಲ್ಲಿದ್ರೆ ಏನಾಗುತ್ತೆ, ನೈಋತ್ಯದಲ್ಲಿದ್ರೆ ಏನಾಗುತ್ತೆ, ವಾಯುವ್ಯದಲ್ಲಿದ್ರೆ ಏನಾಗುತ್ತೆ, ಯಾರಿಗೆ ಒಳ್ಳೆಯದು, ಯಾರಿಗೆ ಕೆಡುಕು, ಯಾರಿಗೆ ಇದರಿಂದ ಪ್ರಯೋಜನನ ಪಡ್ಕೋತೀರಾ ಅನ್ನೋದನ್ನ ನಾನು ಇಲ್ಲಿಗೆ ಹೇಳ್ತೀನಿ. ಮೊದಲಿಗೆ ಬಂದು ನಿಮಗೆ ಈಶಾನ್ಯದಲ್ಲಿ ಸ್ಟೇರ್ಕೇಸ್ಗಳನ್ನ ಇಡಬಾರ್ದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ನೀವೇನಾದ್ರೂ ಈಶಾನ್ಯದಲ್ಲಿ ಸ್ಟೇರ್ಕೇಸ್ ಇಟ್ಟಿದ್ದೀರಾ ಅಂತ ಆಯ್ತು ಅಂದ್ರೆ ನಿಮ್ಮ ಮನೆಯ ಹಿರಿಯರು ಮತ್ತೆ ನಿಮ್ಮ ಮನೆಯ ಗಂಡು ಮಕ್ಕಳು, ಅಂದ್ರೆ ಇವಾಗ ಒಬ್ಬರೇ ಮಗ ಇರ್ತಾರೆ ಅಂತವ್ರು ಯಾರೋ ಇರ್ತಾರೆ ಅಂತ ಅನ್ಕೊಳ್ಳಿ, ಅವರಿಗೆ ಅಕಾಲ ಮೃತ್ಯು ಬರುತ್ತೆ. ಈ ಸ್ಟೇರ್ಕೇಸ್ ನ ಮಾಡೋದ್ರಿಂದ ನಿಮ್ಗೆ ಅಕಾಲ ಮೃತ್ಯು ಸಂಭವಿಸುತ್ತೆ. ಸೊ ಇದಾದ್ಮೇಲೆ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ಸ್ಟೇರ್ಕೇಸ್ಗಳನ್ನ ಇಡಬೇಡಿ. ನೀವೇನಾದ್ರೂ ಇಟ್ಟಿದ್ದೀರಾ ಅದರಲ್ಲಿ ಇವಾಗ ಹೇಳ್ತಾರೆ ಇದಕ್ಕೆ ನಾವು ಪರಿಹಾರ ಅಂತ ಏನ್ ಮಾಡ್ಕೊಳೋದು. ಪರಿಹಾರ ಅನ್ನೋದೇನಿಲ್ಲ, ಸ್ಟೇರ್ಕೇಸ್ ಸೈಡಿಗೆ ಇಡಬೇಕಷ್ಟೇ, ಬೇರೆ ಕಡೆ ನೀವು ಹಾಕೋಬೇಕಷ್ಟೇ. ಅಲ್ಲಿಂದ ಮಿನಿಮಮ್ ಅಂದ್ರು 8 ರಿಂದ 10 ಅಡಿ ಜಾಗ ಆದ್ಮೇಲೆ ನೀವು ಸ್ಟೇರ್ಕೇಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ಆರ್ಕಿಟೆಕ್ಟ್, ಬೀಯಿಂಗ್ ಆ್ಯಂಡ್ ಸಿವಿಲ್ ಇಂಜಿನಿಯರ್, ಬೀಯಿಂಗ್ ಆ್ಯಂಡ್ ಆರ್ಕಿಟೆಕ್ಟ್, ನಾನು ಹೇಳ್ತಾ ಇರೋದು ಆರ್ಕಿಟೆಕ್ಟ್ ಡ್ರಾಯಿಂಗ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೂ ನೀವು ಸ್ವಲ್ಪ ತಿಳಿಸಿ ಹೇಳಿ, ನಮಗೆ ವಾಸ್ತು ಪ್ರಕಾರ ಕೊಡಿ. ಇಲ್ಲಾಂದ್ರೆ ನಮ್ಮ ಥರ ವಾಸ್ತು ಕನ್ಸಲ್ಟ್ ಸುಮಾರು ಜನ ಇರ್ತಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿ. ಯಾಕಂದ್ರೆ ಮನೆ ಕಟ್ಟೋದು ಒಂದೇ ಸಲ, ನೀವು ಒಂದು ಮನೆ ಏನಿಲ್ಲ ಅಂದ್ರೂ ಒಂದು ಮಗು ಥರ, ಆ ಮಗುನ ನೀವು ಹೇಗೆ ಪಾಲನೆ ಪೋಷಣೆ ಮಾಡ್ತೀರಾ ಅನ್ನೋದು ಆಗಿರುತ್ತೆ. ಸರಿನಾ? ಈಶಾನ್ಯದಲ್ಲಿ ಇಟ್ಟರೆ ನಿಮಗೆ ಸ್ಟೇರ್ಕೇಸ್ ಏನಾಗುತ್ತೆ ಅಂತ ಈಗಿನ ಹೇಳಿದೀನಿ. ಇದರ ನೆಕ್ಸ್ಟ್ ಪಾರ್ಟ್ ಬಂದು ನಿಮಗೆ ಸೌತ್ ಈಸ್ಟ್ ಅಂದ್ರೆ ಆಗ್ನೇಯದಲ್ಲಿ ಇಟ್ಟರೆ ಏನೇನು ನಿಮಗೆ ಉಪಯೋಗ, ಅನಾನುಕೂಲ ಅನ್ನೋದನ್ನ ಹೇಳ್ತೀನಿ. ಆಯ್ತಾ? ಧನ್ಯವಾದ.